ಪದಾಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಬಿಎಲ್ ಸಂತೋಷ್ ಅವರು. ರಾಜ್ಯದ ಪದಾಧಿಕಾರಿಗಳು ಹಾಗೂ ಪ್ರಮುಖರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪದಾಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಬಿಎಲ್ ಸಂತೋಷ್ ಅವರು. ರಾಜ್ಯದ ಪದಾಧಿಕಾರಿಗಳು ಹಾಗೂ ಪ್ರಮುಖರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನ್ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ, ಕೆಲಸ ಯಾವ ರೀತಿ ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೇವಲ ಪ್ರೆಸ್ ಮೀಟ್ ಮಾಡ್ತಿದ್ದೀರಿ, ಯಾವಾಗ ಹೋರಾಟ ಮಾಡೋದು ನೀವು? ತಳಮಟ್ಟದಲ್ಲಿ ಹೋರಾಟವೇ ಮಾಯ ಆಗಿದೆ ಅಂತ ಗರಂ ಆಗಿದ್ದಾರೆ. ಮೋದಿ ವಿರುದ್ಧ ಅವಹೇಳನ ಪದವನ್ನ ಬಳಕೆ ಮಾಡ್ತಿದ್ದಾರೆ. ಆದ್ರೂ ಬಿಜೆಪಿಯಿಂದ ಕಟುವಾದ ವಿರೋಧ ವ್ಯಕ್ತ ಆಗ್ತಾ ಇಲ್ಲ. ನೀವು ಯಾರು ಕೂಡ ವಿರೋಧವನ್ನ ತೋರಿಸ್ತಾ ಇಲ್ಲ. ಬಿಎಲ್ ಸಂತೋಷ್ರಿಂದ ಪದಾಧಿಕಾರಿಗಳಿಗೆ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಒಳ ಜಗಳ ಬಿಟ್ಟು ಹೋರಾಟಕ್ಕೆ ಇಳಿರಿ ಅಂತ ತಾಕೀತನ್ನ ಮಾಡಿದ್ದಾರೆ. ಬರೀ ಒಳ ಜಗಳ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಇದನ್ನೇ ಮಾಡ್ಕೊಂಡಿದ್ರೆ ನೀವು ಯಾವ ರೀತಿ ಟೀಕೆಯನ್ನ ಮಾಡ್ತೀರಾ? ಯಾವ ರೀತಿ ಪ್ರತಿಪಕ್ಷದವ್ರಿಗೆ ನೀವು ಆನ್ಸರ್ ಕೊಡ್ತೀರಾ? ಅವ್ರು ಮಾಡ್ತಾ ಇರುವಂಥ ಕೆಲಸಗಳನ್ನ ಯಾವ ರೀತಿ ಟೀಕೆ ಮಾಡ್ತೀರಾ, ಯಾವ ರೀತಿ ಖಂಡಿಸ್ತೀರಾ ಅಂತ ಕಟುವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇವಲ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಾ? ಕೇವಲ ನಿಮ್ಮ ಆಡಳಿತ ಆಗಿರಬಹುದು, ನಿಮ್ಮ ಮಾತೆಲ್ಲವೂ ಕೂಡ ಪ್ರೆಸ್ ಮೀಟ್ಗೆ ಸೀಮಿತ ಆಗ್ತಾ ಇದೆ. ಆದರೆ ತಳಮಟ್ಟದಿಂದ ಯಾರೂ ಕೂಡ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಮೊದಲು ತಳಮಟ್ಟದಿಂದ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಏನು ಒಳ ಜಗಳ ಮಾಡ್ಕೊಳ್ತಾ ಇದ್ದಾರಾ, ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರ, ಅದೆಲ್ಲವನ್ನು ಕೂಡ ಬದಿಗಿಟ್ಟು ಹೋರಾಟಕ್ಕೆ ಇಳಿರಿ ಅಂತ ತಾಕೀತನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಬಿಎಲ್ ಸಂತೋಷ್ ಅವರು. ಪದಾಧಿಕಾರಿಗಳ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಸಭೆಯ ಹೈಲೈಟ್ಸ್ ಏನು? ಯಾಕೆಂದ್ರೆ ಪದಾಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ, ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು? ಸದ್ಯಕ್ಕೆ ಸಭೆಯ ಹೈಲೈಟ್ಸ್ ಏನು? ಸಾಹಿತ್ಯ ಪ್ರಮುಖವಾಗಿ ಯಾವುದೇ ರೀತಿಯ ಸಭೆ ನಡೆಸಿಲ್ಲ. ಆದರೆ ಪ್ರಮುಖವಾಗಿ ರಾಜ್ಯ ನಾಯಕರನ್ನ ಕರೆದು ಕೆಲವೊಂದಿಷ್ಟು ನಾಯಕರನ್ನ ಕರೆದು ಮಾತನಾಡಿರ್ತಕ್ಕಂಥದ್ದು ಏನು ಬಿಜೆಪಿಯ ಪದಾಧಿಕಾರಿಗಳು ಮತ್ತೆ ಸಂಘ ಪರಿವಾರದ ನಾಯಕರು ಏನಿದ್ದಾರೆ ಅವರನ್ನ ಬಿಎಲ್ ಸಂತೋಷ್ ಅವರು ಕರೆದು ಮಾತನಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಾಂಗ್ರೆಸ್ ನಾಯಕರು ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಇತರೆ ನಾಯಕರ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಮೇಲೆ ಆಗಲಿ, ಸೋನಿಯಾ ಗಾಂಧಿ ಮೇಲೆ ಆಗಲಿ ಅಥವಾ ಇನ್ನಿತರ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿಯನ್ನು ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೀತಿ ಅದನ್ನ ಅಂತಿಮ ರೂಪಕ್ಕೆ ಕೊಂಡೊಯ್ತಾರೆ ಅನ್ನೋದನ್ನ ನೀವು ನೋಡಿ ಕಳಿಬೇಕು. ಯಾಕಂದ್ರೆ ಇಲ್ಲಿವರೆಗೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಮೋದಿ ಅವರ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು. ಈ ವಿಚಾರವಾಗಿ ರಾಜ್ಯ ನಾಯಕರು ಬರೀ ಪ್ರೆಸ್ ಮೀಟು ಮತ್ತೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪ್ರತಿಭಟನೆಗೆ ಮಾತ್ರ ಸೀಮಿತಗೊಳಿಸಿದೆ. ಅದನ್ನ ಅಂತಿಮ ರೂಪಕ್ಕೆ ಕೊಂಡೊಯ್ಯೋದಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ಹೀಗಾಗಿ ನೀವು ಒಳ ಜಗಳವನ್ನ ಬಿಟ್ಟು ಕೂಡಲೇ ಕಾಂಗ್ರೆಸ್ನ ಭ್ರಷ್ಟಾಚಾರದ ಕೂಪ ತುಂಬಿ ತುಳುಕಾಡ್ತಾ ಇದೆ, ಇಂಥವನ್ನ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡುವ ಮುಖಾಂತರ ಹೋರಾಟಕ್ಕೆ ಇಳಿಬೇಕು ಅಂತಲೂ ಸಹ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಪದಾಧಿಕಾರಿಗಳಿಗೆ ಕ್ಲಾಸ್ ಅನ್ನು ಸಹ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕ ಇದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ಪಕ್ಷದ ಹಿತಕ್ಕೋಸ್ಕರ ಕೆಲಸವನ್ನ ಮಾಡಿ, ಪಕ್ಷವನ್ನ ಮುನ್ನಡೆಸೋಕ್ಕೋಸ್ಕರ ಕೆಲಸವನ್ನ ಮಾಡಿ, ಪಕ್ಷವನ್ನ ಮುಂದೆ ತನ್ನಿ ಅನ್ನೋ ನಿಟ್ಟಿನಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಹೋರಾಟಕ್ಕೆ ಇಳಿಯುವಂತೆ ಈಗ ಬಿಎಲ್ ಸಂತೋಷ್ ಅವರು ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ನಾನು ರಾಜ್ಯದ ವಿಚಾರದಲ್ಲಿ ತಲೆ ಹಾಕೋದಿಲ್ಲ. ಆದರೆ ಈಗ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಪಕ್ಷದ ಶಿಸ್ತು ಮತ್ತೆ ಪಕ್ಷದ ಸಂಘಟನೆ ನೆಲಕ್ಕೆ ಬಿದ್ದಿದೆ. ಹೀಗಾಗಿ ಕೂಡಲೇ ಅದನ್ನ ಮೇಲೆತ್ತಬೇಕು, ಆ ರೀತಿ ನೀವು ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಪದಾಧಿಕಾರಿಗಳಿಗೆ ಬಿಎಲ್ ಸಂತೋಷ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.